ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಾನು ನಿಮ್ಮ ಕೃಷ್ಣನಾಯಕ್ ಫೋಕಸ್ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಕಂಪಲ್ಸರಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಅಂದರೆ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಡೆಯುವಂತಹ ಪರೀಕ್ಷೆಗೆ ಗೊತ್ತುಪಡಿಸಿರುವಂಥ ಪತ್ರಿಕೆಗಳಲ್ಲಿ ಕಡ್ಡಾಯ ಇಂಗ್ಲೀಷ್ ಅಥವಾ ಕಂಪಲ್ಸರಿ ಇಂಗ್ಲೀಷು ಕೂಡ ಒಂದು. ನಾನು ಈ ಹಿಂದೆಯೇ ಹಲವಾರು ವಿಡಿಯೋಗಳಲ್ಲಿ ಕಂಪಲ್ಸರಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳಿಗೆ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಇಡಿಯಮ್ಸ್ ಆ್ಯಂಡ್ ಪ್ರೇಸಸ್, ಇಡಿಯಮ್ಸ್ ಮತ್ತು ಪ್ರೇಸಸ್ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. ಮೊದಲನೇದಾಗಿ ಇದು ಕೂಡ ಯಾಕೆಂದರೆ ಇಡಿಯಮ್ಸ್ ಮತ್ತು ಪ್ರೇಸಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪರೀಕ್ಷೆಯಲ್ಲಿ ನಿಮಗೆ ಹಲವಾರು ಪ್ರಶ್ನೆಗಳನ್ನು ಇದರ ಮೇಲೇ ಕೇಳಲಾಗತ್ತೆ. ನೀವು ಇದನ್ನು ಕೂಡ ತುಂಬ ಜಾಗರೂಕರಾಗಿ ಮತ್ತು ಸ್ವಲ್ಪ ಶ್ರಮಪಟ್ಟು ಕೂಡ ನೀವು ಅಧ್ಯಯನ ಮಾಡಿದ್ದೇ ಆದರೆ ಇದರಲ್ಲಿ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ನಾನು ಇಡಿಯಮ್ಸ್ ಆ್ಯಂಡ್ ಪ್ರೇಸಸ್ನಲ್ಲಿ ಮೊದಲನೇದಾಗಿ ನಾನು ಹೇಳುವಂಥ ಉದಾಹರಣೆ ಸಮೇತ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಇಡಿಯಮ್ಸ್ ಆ್ಯಂಡ್ ಪ್ರೇಸಸ್ಗಳನ್ನು ಕೊಡ್ತಾರೆ, ಅದರ ಅರ್ಥ ಏನಿರುತ್ತೆ ಅಂತ. ಇಡಿಯಮ್ಸ್ ಆ್ಯಂಡ್ ಪ್ರೇಸಸ್ ಅಂದರೆ ಒಂದು ನಿಗೂಢ ಅರ್ಥವನ್ನು ಹೊಂದಿರುತ್ತೆ. ಅದು ಹೇಳೋದು ಒಂದಿರುತ್ತೆ ಮತ್ತು ಒಳಗಿನ ಅರ್ಥ ಬೇರೆ ಇರುತ್ತೆ ಇದರಲ್ಲಿ. ಅದರಿಂದ ನಾನು ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲನೇದು ರ್ಯಾಂಕ್ ಆ್ಯಂಡ್ ಫೈಲ್. ರ್ಯಾಂಕ್ ಆ್ಯಂಡ್ ಫೈಲ್ ಅಂತಂದರೆ ಅದರ ಅರ್ಥ ಏನಿದೆ ಅಂತಂದರೆ ಆರ್ಡಿನರಿ ಪೀಪಲ್ ಅಂದರೆ ಸಾಮಾನ್ಯ ಜನ. ರ್ಯಾಂಕ್ ಆ್ಯಂಡ್ ಫೈಲ್ ಅಂತಂದರೆ ಅದರ ಅರ್ಥ ಏನು? ಆರ್ಡಿನರಿ ಪೀಪಲ್, ಸಾಮಾನ್ಯ ಜನ ಅನ್ನೋ ಅರ್ಥವನ್ನು ಕೊಡುತ್ತೆ. ಎರಡನೇದು ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್. ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂತಂದರೆ ಇನ್ ಶಾರ್ಟ್ ಪೀರಿಯಡ್ಸ್, ನಾಟ್ ರೆಗ್ಯುಲರ್ಲಿ ಅಂದರೆ ಕಡಿಮೆ ಅವಧಿಯಲ್ಲಿ, ಆದರೆ ತುಂಬ ನಿರಂತರವಾಗಿ ಏನಲ್ಲ, ಅದು ಆವಾಗವಾಗೆ ಬಂದು ಹೋಗುವಂಥದ್ದನ್ನು ನಾವು ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಇನ್ ಶಾರ್ಟ್ ಪೀರಿಯಡ್ಸ್, ನಾಟ್ ರೆಗ್ಯುಲರ್ಲಿ, ಆವಾಗವಾಗ ಬರುತ್ತೆ ಅಷ್ಟೇ, ರೆಗ್ಯುಲರ್ ಆಗಿ ಬರೋದಿಲ್ಲ ಅದು ಅಂತ. ಮೂರನೇದು ಎ ವಿ ಬಿಟ್. ಎ ವಿ ಬಿಟ್ ಅದರ ಅರ್ಥ ಎ ಲಿಟಲ್ ಅಂದರೆ ಒಂದು ಸ್ವಲ್ಪ. ಎ ವಿ ಬಿಟ್ ಅಂತಂದರೆ ಸ್ವಲ್ಪ, ಎ ಲಿಟಲ್ ಅನ್ನೋ ಅರ್ಥವನ್ನು ಕೊಡುತ್ತೆ. ನಾಲ್ಕನೇದು ಔಟ್ ಆಫ್ ದ ವುಡ್. ಔಟ್ ಆಫ್ ದ ವುಡ್ ಆನ್ಸರ್ ಅದರದು ಫ್ರೀ ಫ್ರಮ್ ಡಿಫಿಕಲ್ಟೀಸ್ ಆ್ಯಂಡ್ ಡೇಂಜರ್ಸ್ ಅಂದರೆ ಯಾವುದೇ ಸಮಸ್ಯೆ ಮತ್ತು ಅಪಾಯದಿಂದ ಮುಕ್ತವಾಗಿರುವಂಥದ್ದನ್ನು ನಾವೇನು ಹೇಳ್ತೀವಿ, ಔಟ್ ಆಫ್ ದ ವುಡ್ ಅಂತ ಕರಿತೀವಿ. ಐದನೇದು ಅಂಡರ್ ಹಿಸ್ ಥಮ್. ಅಂಡರ್ ಹಿಸ್ ಥಮ್ ಅದರ ಅರ್ಥ ಏನಂತಂದರೆ ಅಂಡರ್ ಹಿಸ್ ಕಂಟ್ರೋಲ್ ಅಂದರೆ ಅವನ ನಿಯಂತ್ರಣದಲ್ಲಿ. ಅವನ ನಿಯಂತ್ರಣದಲ್ಲಿ ಅಂತ ಹೇಳೋದಕ್ಕೆ ನಾವು ಅಂಡರ್ ಹಿಸ್ ಕಂಟ್ರೋಲ್. ಅದಕ್ಕೆ ಇಡಿಯಮ್ಸ್ ಏನಂತಂದರೆ ಅಂಡರ್ ಹಿಸ್ ಥಮ್ ಅಂತ ಹೇಳ್ತೀವಿ. ನಂತರದಲ್ಲಿ ಆರನೇದು ಅಟ್ ಒನ್ಸ್ ವಿಟ್ಸ್ ಎಂಡ್. ಅಟ್ ಒನ್ಸ್ ವಿಟ್ಸ್ ಎಂಡ್ ಉತ್ತರ ಏನಂತಂದರೆ ಇನ್ ಎ ಸ್ಟೇಟ್ ವೇರ್ ಒನ್ ಡಸ್ ನಾಟ್ ನೋ ವಾಟ್ ಟು ಡೂ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದನ್ನು ಅಟ್ ಒನ್ಸ್ ವಿಟ್ಸ್ ಎಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಏಳನೇದು ಬಿಟ್ವೀನ್ ದ ಡೆವಿಲ್ ಆ್ಯಂಡ್ ದ ಡೀಪ್ ಸಿ. ಬಿಟ್ವೀನ್ ದ ಡೆವಿಲ್ ಆ್ಯಂಡ್ ದ ಡೀಪ್ ಸಿ ಅಂದರೆ ಅದಕ್ಕೆ ಉತ್ತರ ಏನಂದರೆ ಬಿಟ್ವೀನ್ ಟೂ ಡೇಂಜರ್ಸ್. ಅತ್ತ ದರಿ ಇತ್ತ ಪುಲಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಬಿಟ್ವೀನ್ ದ ಡೆವಿಲ್ ಆ್ಯಂಡ್ ದ ಡೀಪ್ ಸಿ. ಬಿಟ್ವೀನ್ ಟೂ ಡೇಂಜರ್ಸ್, ಎರಡು ಅಪಾಯದ ನಡುವೆ ಸಿಕ್ಕಾಕೊಳ್ಳೋದನ್ನು ನಾವು ಅತ್ತ ದರಿ ಇತ್ತ ಪುಲಿ ಅಂತ ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಬಿಟ್ವೀನ್ ದ ಡೆವಿಲ್ ಆ್ಯಂಡ್ ದ ಡೀಪ್ ಸಿ. ಎಂಟನೇದು ಬರ್ನ್ ದ ಮಿಡ್ ನೈಟ್ ಆಯಿಲ್. ಅದಕ್ಕೆ ಉತ್ತರ ವರ್ಕ್ ಆರ್ ಸ್ಟಡಿ ಹಾರ್ಡ್ ಅಂದರೆ ತುಂಬ ಕಠಿಣವಾಗಿ ಕೆಲಸ ಮಾಡೋದು ಅಥವಾ ಅಧ್ಯಯನ ಮಾಡುವುದನ್ನು ನಾವು ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತ ಕರಿತೀವಿ. ಆಮೇಲೆ ಒಂಬತ್ತನೇದು ಕಾಲ್ ಎ ಸ್ಪೇಡ್. ಆನ್ಸರ್ ಏನಂತಂದರೆ ಅದಕ್ಕೆ ಸ್ಪೀಕ್ ಫ್ರ್ಯಾಂಕ್ಲಿ ಆ್ಯಂಡ್ ಡೈರೆಕ್ಟ್ಲಿ. ಕಾಲ್ ಎ ಸ್ಪೇಡ್ ಅಂತಂದರೆ ಸ್ಪೀಕ್ ಫ್ರ್ಯಾಂಕ್ಲಿ ಆ್ಯಂಡ್ ಡೈರೆಕ್ಟ್ಲಿ, ಮುಕ್ತವಾಗಿ ಮತ್ತು ನೇರವಾಗಿ ಮಾತನಾಡುವುದನ್ನು ನಾವು ಆ ರೀತಿ ಹೇಳ್ತೇವೆ. ಹತ್ತನೇದು ಕಮ್ ಆಫ್ ವಿತ್ ಫ್ಲೈಯಿಂಗ್ ಕಲರ್ಸ್. ಕಮ್ ಆಫ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅದು ಉತ್ತರ ಬಿ ಹೈಲಿ ಸಕ್ಸಸ್ಫುಲ್, ತುಂಬ ಯಶಸ್ವಿತವಾಗಿರುವಂಥದ್ದನ್ನು ನಾವು ಕಮ್ ಆಫ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತ ಕರಿತೀವಿ. ನಂತರದಲ್ಲಿ 11 ಹೋಪಿಂಗ್ ಅಗೇನ್ಸ್ಟ್ ಹೋಪ್. ಅದರ ಅರ್ಥ ವಿತೌಟ್ ಹೋಪ್, ಯಾವುದೇ ಆಶಾಭಾವನೆಗಳು ಇಲ್ಲದೆ ಇರೋದನ್ನು ಹೋಪಿಂಗ್ ಅಗೇನ್ಸ್ಟ್ ಹೋಪ್ ಅಂತ ಕರಿತೀವಿ ನಾವು, ಆಯ್ತಲ್ಲ. ಆಮೇಲೆ 12 ಹಿಟ್ ದ ನೈಲ್ ಆನ್ ದ ಹೆಡ್. ಹಿಟ್ ದ ನೈಲ್ ಆನ್ ದ ಹೆಡ್, ಡೂ ಆರ್ ಸೇ ದ ಎಕ್ಸಾಕ್ಟ್ ಥಿಂಗ್. ಯಾವುದಾದ್ರೂ ಒಂದು ವಿಷಯವನ್ನು ಕರೆಕ್ಟಾಗಿ ಹೇಳುವುದು ಅಥವಾ ಮಾಡುವುದನ್ನು ನಾವು ಹಿಟ್ ದ ನೈಲ್ ಆನ್ ದ ಹೆಡ್ ಅಂತ ಹೇಳ್ತೀವಿ. ತಲೆಗೆ ಹೊಡೆಯಂಗೆ ಹೇಳಿ ಅಂತ ಹೇಳ್ತೀವಲ್ಲ ನಾವು, ತಲೆಗೆ ಹೊಡೆದಂಗೆ ಹೇಳಿ ಅಂತ ಹೇಳ್ತೀವಲ್ಲ, ಅದನ್ನು ಹಿಟ್ ದ ನೈಲ್ ಆನ್ ದ ಹೆಡ್. 13ನೇದು ಆ್ಯನ್ ಆ್ಯಕ್ಸ್ ಟು ಗ್ರೈಂಡ್.
ಆನ್ಸರ್ ಏನು? ಎ ಪರ್ಸ್ನಲ್ ಇಂಟ್ರೆಸ್ಟ್ ಇನ್ ದ ಮ್ಯಾಟರ್. ಯಾವುದೇ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಆಸಕ್ತಿಯನ್ನು ಹೊಂದಿರುವುದನ್ನು ಆ್ಯನ್ ಆಕ್ಸ್ ಟು ಗ್ರೈಂಡ್ ಅಂತ ಹೇಳ್ತೀವಿ. 14ನೇದು ಟು ಗೆಟ್ ರಿಡ್ ಆಫ್ ಅಂದರೆ ಉತ್ತರ ಡಿಸ್ಪೋಸ್ ಆಫ್, ಅಂದರೆ ಅದನ್ನು ತೊಲಗಿಸು ಅಥವಾ ಅದನ್ನು ಹೋಗಲಾಡಿಸು ಅಂತ ಹೇಳ್ತೀವಲ್ಲ, ಅದನ್ನು ಟು ಗೆಟ್ ರಿಡ್ ಆಫ್ ಅಥವಾ ಆನ್ಸರ್ ಅದಕ್ಕೆ ಡಿಸ್ಪೋಸ್ ಆಫ್ ಅಂತ. 15 ಅಟ್ ಡ್ಯಾಗರ್ಸ್ ಡ್ರಾನ್, ಉತ್ತರ ಬಿಟ್ಟರ್ಲಿ ಹಾಸ್ಟೈಲ್. ಅಟ್ ಡ್ಯಾಗರ್ಸ್ ಡ್ರಾನ್ ಅಂತಂದರೆ ಉತ್ತರ ಬಿಟ್ಟರ್ಲಿ ಹಾಸ್ಟೈಲ್, ಅಂದರೆ ತುಂಬ ಶತ್ರುತ್ವವನ್ನು ಬೆಳೆಸ್ಕೊಳ್ಳುವಂಥದ್ದನ್ನು ನಾವು ಇದನ್ನು ಅಟ್ ಡ್ಯಾಗರ್ಸ್ ಡ್ರಾನ್ ಅಂತ ಕರಿತೀವಿ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಟು ಪ್ಲೇ ಡಕ್ಸ್ ಆ್ಯಂಡ್ ಡ್ರೇಕ್ಸ್, ಅದರ ಉತ್ತರ ಆನ್ಸರ್ ಏನಂತಂದರೆ ಟು ಆ್ಯಕ್ಟ್ ಫುಲಿಶ್ಲಿ ಆರ್ ಇನ್ಕನ್ಸಿಸ್ಟೆಂಟ್ಲಿ, ಅಂದರೆ ದಡ್ಡತನದಿಂದ ಕೆಲಸ ಮಾಡುವಂಥದ್ದು, ಮೂರ್ಖರ ರೀತಿಯಲ್ಲಿ ಕೆಲಸ ಮಾಡೋದು ಅನ್ನೋದನ್ನು ನಾವು ಟು ಪ್ಲೇ ಡಕ್ಸ್ ಆ್ಯಂಡ್ ಡ್ರೇಕ್ಸ್ ಅಂತ ಕರಿತೀವಿ. 17 ಟು ಟೇಕ್ ದ ಬುಲ್ ಬೈ ದ ಹಾರ್ನ್ಸ್, ಆನ್ಸರ್ ಟು ಟ್ಯಾಕಲ್ ಎ ಪ್ರಾಬ್ಲಮ್ ಇನ್ ಎ ಬೋಲ್ಡ್ ಆ್ಯಂಡ್ ಡೈರೆಕ್ಟ್ ಪ್ಯಾಷನ್, ಯಾವುದೇ ಸಮಸ್ಯೆಗಳನ್ನು ಧೈರ್ಯಯುತವಾಗಿ ನೇರವಾಗಿ ಅದನ್ನು ಟ್ಯಾಕಲ್ ಮಾಡುವುದು, ಅದನ್ನು ಟು ಟೇಕ್ ದ ಬುಲ್ ಬೈ ಹಾರ್ನ್ಸ್ ಅಂತ. 18 ರೈನ್ ಕ್ಯಾಟ್ಸ್ ಆನ್ ಡಾಗ್ಸ್, ಅದರ ಉತ್ತರ ರೈನ್ ಹೆವಿಲಿ, ಮಳೆ ಜೋರಾಗಿ ಹೆವಿ ತುಂಬ ಮಳೆ ಬರ್ತಾ ಇರೋದನ್ನು ನಾವು ರೈನ್ ಕ್ಯಾಟ್ಸ್ ಆನ್ ಡಾಗ್ಸ್ ಅಂತ ಹೇಳ್ತೀವಿ. 19ನೇದು ಟು ಮೂವ್ ಹೆವನ್ ಆ್ಯಂಡ್ ಅರ್ತ್, ಅದಕ್ಕೆ ಉತ್ತರ ಟು ಮೇಕ್ ಎ ಸುಪ್ರೀಂ ಎಫರ್ಟ್, ಅಂದರೆ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು, ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ದೊಡ್ಡ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಟು ಮೂವ್ ಹೆವನ್ ಆ್ಯಂಡ್ ಅರ್ತ್ ಅಂತ ಹೇಳ್ತೀವಿ. 20ನೇದು ನೋ ಅವೇಲ್, ಅದಕ್ಕೆ ಉತ್ತರ ವಿದೌಟ್ ಎನಿ ರಿಸಲ್ಟ್, ಯಾವುದೇ ಫಲಿತಾಂಶವಿಲ್ಲದೆ ಅಂತ ಹೇಳೋದಕ್ಕೆ ನಾವು ಇಡಿಯಮ್ ಆ್ಯಂಡ್ ಫ್ರೇಸಸ್ನಲ್ಲಿ ಏನು ಹೇಳ್ತೀವಿ? ನೋ ಅವೇಲ್ ಅಂತ ಹೇಳ್ತೀವಿ. ನಂತರದಲ್ಲಿ 21ನೇದು ಬಾರ್ಕ್ ಅಪ್ ದ ರಾಂಗ್ ಟ್ರೀ, ಉತ್ತರ ಅಕ್ಯೂಸ್ ಆರ್ ಡಿನೌನ್ಸ್ ದ ರಾಂಗ್ ಪರ್ಸನ್, ಅಂದರೆ ತಪ್ಪಾದ ವ್ಯಕ್ತಿಗೆ, ಯಾರೋ ತಪ್ಪು ಮಾಡಿರ್ತಾರೆ ಯಾವ ವ್ಯಕ್ತಿಗಳಿಗೆ ನಾವು ಅವನಿಗೆ ಅಕ್ಯೂಸ್ ಅಂದರೆ ತಪ್ಪಿತಸ್ಥ ಅಂತ ಹೇಳುವಂಥದ್ದು, ಆಯಿತಾ? ಅದಕ್ಕೆ ನಾವು ಬಾರ್ಕ್ ಅಪ್ ದ ರಾಂಗ್ ಟ್ರೀ ಅಂತ ಹೇಳ್ತೀವಿ. 22ನೇದು ಕೀಪ್ ಒನ್ ಅಟ್ ಬೇ, ಅದರ ಉತ್ತರ ಕೀಪ್ ಒನ್ ಅಟ್ ಎ ಡಿಸ್ಟನ್ಸ್, ಒಬ್ಬ ವ್ಯಕ್ತಿಯನ್ನು ದೂರದಲ್ಲಿಡು, ಯಾವುದೇ ವ್ಯಕ್ತಿ ಆಗದೇ ಇರುವಂಥ ವ್ಯಕ್ತಿಗಳನ್ನು ಅವನು ಕೆಟ್ಟವನು ಅಂತ ಕಂಡು ಬಂದಾಗ ಅವನ್ನ ದೂರ ಇಡು ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ಕೀಪ್ ಒನ್ ಅಟ್ ಬೇ, ಕೀಪ್ ಒನ್ ಅಟ್ ಎ ಡಿಸ್ಟನ್ಸ್ ಅಂತ ಹೇಳ್ತೀವಿ. ಅದಕ್ಕೆ 23 ಮೇಕ್ ಎ ಕ್ಲೀನ್ ಬ್ರೆಸ್ಟ್ ಆಫ್ ಇಟ್, ಅದಕ್ಕೆ ಉತ್ತರ ಕನ್ಫೆಸ್, ಅಂದರೆ ತಪ್ಪೊಪ್ಪಿಕೊಳ್ಳುವುದನ್ನು ನಾವು ಅದನ್ನು ಹೇಳ್ತೀವಿ. ಎಸ್ಪೆಷಲಿ ವೆನ್ ಎ ಪರ್ಸನ್ ಹ್ಯಾಸ್ ಡನ್ ಎ ರಾಂಗ್ ಥಿಂಗ್, ವಿಶೇಷವಾಗಿ ಯಾವಾಗಂದರೆ ಒಬ್ಬ ವ್ಯಕ್ತಿ ತಪ್ಪನ್ನು ಮಾಡಿ ತಪ್ಪಿತಸ್ಥ ಅಂತ ಅವನು ಒಪ್ಕೊಳ್ದಾಗ ತಪ್ಪೊಪ್ಪಿಗೆಯನ್ನು ಏನು ಹೇಳ್ತೀವಿ ನಾವು? ಮೇಕ್ ಎ ಕ್ಲೀನ್ ಬ್ರೆಸ್ಟ್ ಆಫ್ ಇಟ್ ಅಂತ ಹೇಳ್ತೀವಿ. 24 ಹ್ಯಾವ್ ಎ ಕಾರ್ಡ್ ಅಪ್ ಒನ್ ಸ್ಲೀವ್, ಅದಕ್ಕೆ ಉತ್ತರ ಹ್ಯಾವ್ ಎ ಸೀಕ್ರೆಟ್ ಪ್ಲ್ಯಾನ್ ಇನ್ ರಿಸರ್ವ್, ಯಾವುದಾದ್ರೂ ಗುಪ್ತ ಯೋಜನೆಯನ್ನು ಹಾಕ್ಕೊಂಡಿರೋದನ್ನು ನಾವೇನು ಹೇಳ್ತೀವಿ? ಹ್ಯಾವ್ ಎ ಕಾರ್ಡ್ ಅಪ್ ಒನ್ ಸ್ಲೀವ್. 25ನೇದು ಲೈಕ್ ಎ ಕ್ಯಾಟ್ ಆನ್ ಹಾಟ್ ಬ್ರಿಕ್ಸ್, ಉತ್ತರ ವೆರಿ ನರ್ವಸ್, ಅಂದರೆ ತುಂಬ ಭಯಭೀತನಾಗಿರುವುದನ್ನು ನಾವು ಲೈಕ್ ಎ ಕ್ಯಾಟ್ ಆನ್ ಹಾಟ್ ಬ್ರಿಕ್ಸ್ ಅಂತ ಹೇಳ್ತೀವಿ. 26 ಕ್ಯಾಟ್ ಆನ್ ಡಾಗ್ ಲೈಫ್, ಅಂದರೆ ಲೈಫ್ ಫುಲ್ ಆಫ್ ಕ್ವಾರಲ್ಸ್, ಅಂದರೆ ಜೀವನ ಜಗಳದಿಂದ ಕೂಡಿರುವಂಥ ಜೀವನ, ಯಾವಾಗಲೂ ಜಗಳ ಆಡ್ತಾ ಇರೋದನ್ನು ನಾವು ಕ್ಯಾಟ್ ಆನ್ ಡಾಗ್ ಲೈಫ್ ಅಂತ ಹೇಳ್ತೀವಿ. 27 ಕಾಕ್ ಆ್ಯಂಡ್ ಬುಲ್ ಸ್ಟೋರಿ, ಅಂದರೆ ಕಾಗಕ್ಕ ಗುಬ್ಬಕ್ಕನ ಕತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಕಾಗಕ್ಕ ಗುಬ್ಬಕ್ಕನ ಕತೆ ಅಂತ ಹೇಳ್ತೀವಲ್ಲ ಹಾಗೆ, ಅದೇನು ಹೇಳುತ್ತೆ ಅಂದರೆ ಮೇಡ್ ಅಪ್ ಸ್ಟೋರಿ ದಟ್ ಒನ್ ಶುಡ್ ನಾಟ್ ಬಿಲೀವ್, ಯಾರೇ ನಂಬಕ್ಕಾಗದೇ ಇರುವಂತಹನ ಸುಳ್ಳು ಹೇಳುವುದನ್ನು ನಂಬುವುದಕ್ಕೆ ಇರೋದೇ ಇರುವಂಥ ಕತೆಗಳು ಹೇಳ್ತಾರಲ್ಲ, ಏನಾದ್ರು ಹೇಳಿದಾಗ ನಾವು ಕಾಗಕ್ಕನ ಗುಬ್ಬಕ್ಕನ ಕತೆ ಹೇಳ್ತಾ ಇದೆಯಾ ಅಂತವಲ್ಲ, ಅದಕ್ಕೆ ನಾವು ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂತ ಹೇಳ್ತೀವಿ. 28 ಕ್ರೈ ಫಾರ್ ದ ಮೂನ್, ಅಂದರೆ ಉತ್ತರ ಆಸ್ಕ್ ಫಾರ್ ದ ಇಂಪಾಸಿಬಲ್, ಅಸಾಧ್ಯವಾದದನ್ನು ಕೇಳುವಂಥ, ಅಂದರೆ ಕ್ರೈ ಫಾರ್ ದ ಮೂನ್ ಅಂದರೆ ನನಗೆ ಚಂದ್ರ ಬೇಕು ಅಂತ ನಾವು ಹೇಳಿದ್ರೆ ಚಂದ್ರನ ತಂದು ಕೊಡೋಕ್ಕಾಗೋದಿಲ್ಲಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದರ ಅರ್ಥ ಏನು? ಆಸ್ಕ್ ಫಾರ್ ದ ಇಂಪಾಸಿಬಲ್, ಅಸಾಧ್ಯವಾದದನ್ನು ಕೇಳುವುದು ಅಂತ. 29 ದ ಪ್ರೋಸ್ ಆ್ಯಂಡ್ ಕಾನ್ಸ್, ಉತ್ತರ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಎ ಮ್ಯಾಟರ್ ಇನ್ ಡೀಟೇಲ್, ಅಂದರೆ ಇಲ್ಲಿ ಮುಖ್ಯವಾಗಿ ಅಂತಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ ಅದು ಒಂದು ಪರವಾದದ್ದು ಮತ್ತು ವಿರುದ್ಧವಾದದ್ದು ಅಂತ, ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ, ಪರ ಮತ್ತು ವಿರೋಧ ಅನ್ನೋಕ್ಕೆ. 30 ಬಿ ಇನ್ ಎ ಟೈಟ್ ಕಾರ್ನರ್, ಆನ್ಸರ್
ಇನ್ ಎ ವೆರಿ ಡಿಫಿಕಲ್ಟ್ ಸಿಚುವೇಶನ್, ತುಂಬ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿರುವಾಗ ನಾವು ಅದನ್ನು ಹೇಳುವುದಕ್ಕೆ ನಾವು ಒಂದು ಇಡಿಯಮ್ ಆ್ಯಂಡ್ ಫ್ರೇಸಸಲ್ಲಿ ಏನು ಹೇಳ್ತೀವಿ ಅಂದರೆ ಬಿ ಇನ್ ಎ ಟೈಟ್ ಕಾರ್ನರ್. 31 ಕ್ರಾಸ್ ಒನ್ಸ್ ಇಟ್ಸ್ ಆ್ಯಂಡ್ ಡಾಟ್. ಅದರ ಅರ್ಥ ಏನು? ಬಿ ಪ್ರೆಸಿ ಕೇರ್ಫುಲ್ ಆ್ಯಂಡ್ ಒನ್ಸ್ ಐಸ್ ಎಕ್ಸಾಕ್ಟ್. ಅಂದರೆ ತುಂಬ ಸಂಕ್ಷಿಪ್ತವಾಗಿ ಕೇರ್ಫುಲ್ ಆಗಿರಬೇಕು, ಎಚ್ಚರಿಕೆಯಿಂದ ಕೂಡಿರಬೇಕು ಅನ್ನೋದಕ್ಕೆ ನಾವು ಕ್ರಾಸ್ ಒನ್ಸ್ ಇಟ್ಸ್ ಆ್ಯಂಡ್ ಡಾಟ್ ಅಂತ ಹೇಳ್ತೀವಿ. ಮತ್ತು 32 ಅಟ್ ಆರ್ಮ್ಸ್ ಲೆಂತ್. ಅಟ್ ಆರ್ಮ್ಸ್ ಲೆಂತ್ ಆನ್ಸರು ಏನಂತಂದರೆ ಟು ಕೀಪ್ ಅಟ್ ಎ ಡಿಸ್ಟನ್ಸ್. ಟು ಕೀಪ್ ಅಟ್ ಎ ಡಿಸ್ಟನ್ಸ್ ಅಂದರೆ ಅವನ ದೂರದಲ್ಲಿ ಇಡು ಅನ್ನೋದಕ್ಕೆ ನಾವು ಏನು ಹೇಳ್ತೀವಿ? ಅಟ್ ಆರ್ಮ್ಸ್ ಲೆಂತ್. ಅಂದರೆ ಕೂದಳತೆ ಅಂತರ ಒಂದು ಮೊಳದ ಅಂತರ ಅಂತ ಹೇಳೋದಿಲ್ವ, ಆ ಥರ. ಟು ಕೀಪ್ ಅಟ್ ಎ ಡಿಸ್ಟನ್ಸ್ ಅಂತಂದರೆ ಇಲ್ಲಿ ದೂರದಲ್ಲಿ ಇಡು ಅಂಥ ವ್ಯಕ್ತಿಯನ್ನು ಅಂತ. 33 ಔಟ್ ಆಫ್ ದ ಕ್ವೆಶ್ಚನ್. ಔಟ್ ಆಫ್ ದ ಕ್ವೆಶ್ಚನ್ ಅಂತ ಏನು ಇಡಿಯಮ್ಸ್ ಇದೆಯೋ ಇದಕ್ಕೆ ಉತ್ತರ ಇಂಪಾಸಿಬಲ್, ಅಸಾಧ್ಯವಾದದ್ದು ಅಂತ ಹೇಳುವುದಕ್ಕೆ ನಾವು ಔಟ್ ಆಫ್ ದ ಕ್ವೆಶ್ಚನ್ ಅಂತ ಹೇಳ್ತೀವಿ. 34 ಔಟ್ ಆಫ್ ದ ವೇ. ಔಟ್ ಆಫ್ ದ ವೇ ಅಂದರೆ ಆನ್ಸರ್ ಸ್ಟ್ರೇಂಜ್, ಅಪರಿಚಿತವಾಗಿರುವುದನ್ನು ನಾವು ಔಟ್ ಆಫ್ ದ ವೇ ಅಂತ ಕರಿತೀವಿ. 35 ಶೋ ಎ ಕ್ಲೀನ್ ಪೇರ್ ಆಫ್ ಹೀಲ್ಸ್. ಶೋ ಎ ಕ್ಲೀನ್ ಪೇರ್ ಆಫ್ ಹೀಲ್ಸ್ ಅದಕ್ಕೆ ಉತ್ತರ ರನ್ ಅವೇ, ಓಡಿ ಹೋಗುವುದನ್ನು ಶೋ ಎ ಕ್ಲೀನ್ ಪೇರ್ ಆಫ್ ಹೀಲ್ಸ್ ಅಂತ ಹೇಳ್ತೀವಿ. 36 ಕೀಪ್ ಒನ್ಸ್ ಫಿಂಗರ್ಸ್ ಕ್ರಾಸ್ಡ್. ಕೀಪ್ ಒನ್ಸ್ ಫಿಂಗರ್ಸ್ ಕ್ರಾಸ್ಡ್ ಅದಕ್ಕೆ ಉತ್ತರ ದ ಆಂಗ್ಸೈಟಿ ಇನ್ ವಿಚ್ ಯು ಹೋಪ್ ದಟ್ ನಥಿಂಗ್ ವಿಲ್ ಅಪ್ಸೆಟ್ ಯುವರ್ ಪ್ಲ್ಯಾನ್ಸ್. ಅಂದರೆ ನೀವು ಹೇಳಿಕೊಂಡ ರೀತಿಯಲ್ಲಿ ಆಗದೇ ಇರೋದಾಗ ಏನು ಮಾಡ್ತೀವಿ ನಾವು? ಕೀಪ್ ಒನ್ಸ್ ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳ್ತೀವಿ. 37 ಇನ್ ದ ನಿಕ್ ಆಫ್ ಟೈಮ್. ಇನ್ ದ ನಿಕ್ ಆಫ್ ಟೈಮ್ ಆನ್ಸರ್ ಜಸ್ಟ್ ಅಟ್ ದ ಲಾಸ್ಟ್ ಮೊಮೆಂಟ್, ಕೊನೆಯ ಗಳಿಗೆಯಲ್ಲಿ ಅಂತ ಹೇಳುವುದಕ್ಕೆ ಇನ್ ದ ನಿಕ್ ಆಫ್ ಟೈಮ್ ಅಂತ ಹೇಳ್ತೀವಿ. 38 ಸಿಟ್ಟಿಂಗ್ ಆನ್ ದ ಫೆನ್ಸ್. ಸಿಟ್ಟಿಂಗ್ ಆನ್ ದ ಫೆನ್ಸ್ ಉತ್ತರ ಹೆಜಿಟೇಟ್ ಬಿಟ್ವೀನ್ ಟೂ ಡಿಸಿಷನ್ಸ್. ಯಾವುದಾದ್ರೂ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಇದು ತಗೊಳ್ಳೋ ಅದು ತಗೊಳ್ಳೋ ಅಂತ ಹೇಳುವಾಗ ಒಂದು ಹಿಂಜರಿಕೆ ಇರ್ತದಲ್ಲ, ಯಾವ ರೀತಿಯಲ್ಲಿ ನಾವು ಡಿಸಿಷನ್ ತೊಗೋಬೇಕು ಅನ್ನೋದಕ್ಕೆ ನಾವು ಸಿಟ್ಟಿಂಗ್ ಆನ್ ದ ಫೆನ್ಸ್, ಮುಳ್ಳಿನ ಮೇಲೆ ನಿಂತಿರುವುದು ಅಂತ ಅರ್ಥದಲ್ಲಿ ಬರುತ್ತೆ. 39 ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್. ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್ ಉತ್ತರ ಸ್ಪ್ರೆಡ್ ಕ್ವಿಕ್ಲಿ, ತುಂಬ ಬೇಗವಾಗಿ ಹರಡುವುದನ್ನು. ಅಂದರೆ ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್ ಅಂದರೆ ಕಾಡ್ಗಿಚ್ಚು ಅಂತ ಹೇಳ್ತೀವಲ್ಲ, ಬೆಂಕಿ ಒಂದು ಕಾಡಲ್ಲಿ ಬೆಂಕಿ ಹಚ್ಕೊಂಡು ಹೇಗೆ ಸ್ಪ್ರೆಡ್ ಆಗಿ ಹೋಗುತ್ತೆ, ಬೇಗ ಆವರಿಸ್ಕೊಳ್ಳುತ್ತೋ ಅದನ್ನು ಹೇಳೋದು ಏನಂತಂದರೆ ಕಾಡ್ಗಿಚ್ಚಿನಂತೆ ಹಬ್ಬಿತು ವಿಷಯ, ನ್ಯೂಸು ಅಂತ ಹೇಳ್ತೀವಿ ನೋಡಿ. ಅದಕ್ಕೆ ನಾವು ಸ್ಪ್ರೆಡ್ ಕ್ವಿಕ್ಲಿ, ತುಂಬ ಬೇಗ ಹರಡೋದನ್ನು ನಾವು ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್ ಅಂತ ಹೇಳ್ತೀವಿ. 40 ದ ಗಿಫ್ಟ್ ಆಫ್ ದ ಗ್ಯಾಬ್. ಅದಕ್ಕೆ ಉತ್ತರ ಟ್ಯಾಲೆಂಟ್ ಫಾರ್ ಸ್ಪೀಕಿಂಗ್. ಮಾತನಾಡುವುದಕ್ಕೆ ಒಂದು ಬುದ್ಧಿ ಚಾತುರ್ಯ ಇರುವುದನ್ನು ನಾವು ಏನಂತ ಹೇಳ್ತೀವಿ? ದ ಗಿಫ್ಟ್ ಆಫ್ ದ ಗ್ಯಾಬ್ ಅಂತ ಕರಿತೀವಿ. ನಂತರದಲ್ಲಿ 46 ಡೈ ಇನ್ ಹಾರ್ನೆಸ್. ಡೈ ಇನ್ ಹಾರ್ನೆಸ್ ಉತ್ತರ ಡೈ ವೈಲ್ ಇನ್ ಸರ್ವೀಸ್. ಸೇವೆಯಲ್ಲಿರುವಾಗ ಸಾಯುವುದು, ಮರಣ ಹೊಂದುವುದನ್ನು, ಯಾವುದಾದ್ರೂ ಸರ್ವೀಸ್ನಲ್ಲಿ ಯಾವುದಾದ್ರೂ ಕೆಲಸವನ್ನು ಮಾಡ್ತಿದ್ದ ಟೈಮ್ನಲ್ಲಿ ಸಾಯುವುದನ್ನು ನಾವು ಡೈ ಇನ್ ಹಾರ್ನೆಸ್ ಅಂತ ಕರಿತೀವಿ. 47 ಟೇಕ್ ಎ ಲೀಫ್ ಔಟ್ ಆಫ್ ಒನ್ಸ್ ಬುಕ್. ಟೇಕ್ ಎ ಲೀಫ್ ಔಟ್ ಆಫ್ ಒನ್ಸ್ ಬುಕ್ ಉತ್ತರ ಇಮಿಟೇಟ್ ಒನ್. ಇನ್ನೊಬ್ಬನನ್ನು ಇಮಿಟೇಟ್ ಮಾಡೋದು ಅಂದರೆ ಅವನನ್ನು ಅನುಸರಿಸುವುದು ಅಥವಾ ಒಂಥರ ಅನುಕರಣೆ ಮಾಡುವುದು. ಅನುಕರಣೆ ಮಾಡ್ತೀವಲ್ಲ, ಇನ್ನೊಬ್ಬರು ನೋಡಿ ಅನುಕರಣೆ ಮಾಡ್ತೀವಲ್ಲ, ಅದನ್ನು ನಾವು ಟೇಕ್ ಎ ಲೀಫ್ ಔಟ್ ಆಫ್ ಒನ್ಸ್ ಬುಕ್ ಅಂತ ಹೇಳ್ತೀವಿ. 48 ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್. ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಉತ್ತರ ಯೂಸ್ ಆಲ್ ಅವೈಲಬಲ್ ಮೀನ್ಸ್. ಸಿಗುವಂಥ ಎಲ್ಲ ಅವಕಾಶಗಳು ಏನು ಸಿಗ್ತವೋ ಅದನ್ನೆಲ್ಲ ಬಳಸ್ಕೊಳ್ಳೋದನ್ನು ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್. 49 ಎ ಮ್ಯಾನ್ ಆಫ್ ಸ್ಟ್ರಾ. ಎ ಮ್ಯಾನ್ ಆಫ್ ಸ್ಟ್ರಾ ಅದಕ್ಕೆ ಉತ್ತರ ಎ ಮ್ಯಾನ್ ಆಫ್ ನೋ ಸಬ್ಸ್ಟ್ಯಾನ್ಸ್. ಯಾವುದೇ ಸಬ್ಸ್ಟ್ಯಾನ್ಸನ್ನು, ಯಾವುದೇ ರೀತಿಯ ಒಂದು ವರ್ತಿಲ್ಲದೆ ಇರುವಂಥ ವ್ಯಕ್ತಿಯನ್ನು ಎ ಮ್ಯಾನ್ ಆಫ್ ಸ್ಟ್ರಾ ಅಂತ ಕರಿತೀವಿ. 50 ರೀಡ್ ಬಿಟ್ವೀನ್ ದ ಲೈನ್ಸ್. ರೀಡ್ ಬಿಟ್ವೀನ್ ದ ಲೈನ್ಸ್ ಅಂದರೆ ಅದಕ್ಕೆ ಉತ್ತರ, ಅದರ ಅರ್ಥ ಏನು ಅಂತಂದರೆ ಅಂಡರ್ಸ್ಟ್ಯಾಂಡ್ ದ ಹಿಡನ್ ಮೀನಿಂಗ್. ಒಳಗಿನ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋದು. ಒಳಗಿನ ಅರ್ಥ, ಒಳಾರ್ಥವನ್ನು ನಾವು ತಿಳ್ಕೊಳ್ಳೋದನ್ನು, ನಾವು ಅರ್ಥ ಮಾಡ್ಕೊಳ್ಳೋದನ್ನು ನಾವೇನಂತ ಕರಿತೀವಿ? ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಕರಿತೀವಿ.
ಸ್ನೇಹಿತರೆ, ಇಲ್ಲಿಯವರೆಗೆ ನಾನು ಈ ಒಂದು ವಿಡಿಯೋನಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು 50 ಇಡಿಯಮ್ಸ್ ಆ್ಯಂಡ್ ಫ್ರೇಸಸನ್ನು ತಂದು ಈ ಒಂದು ವಿಡಿಯೋನಲ್ಲಿ ಮಾಡಿದ್ದೀನಿ. ಇನ್ನೂ ಮುಂದಿನ ವಿಡಿಯೋನಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ತುಂಬ ಇದೆ. ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾನು ಒಂದು ಸಮಯದ ಅಭಾವ ಇರುವುದರಿಂದ ಏನು ಮಾಡ್ತೀನಿ, ವಿಡಿಯೋನಲ್ಲಿ ಒಂದು 50 ಏನು ನಿಮಗೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು ಅದು ಯಾವ ರೀತಿ ಬರುತ್ತೆ ಮತ್ತು ಅದರ ಅರ್ಥ ಮೀನಿಂಗ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೇನೆ. ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.